Hello viewers, I welcome you to the digital learning class hosted by Department of Collegiate Education Bengaluru. I am Dr. Manjunath Estaradi, Assistant Professor in the Department of Geography, Shri C.N. Irani Government First Grade College, Savalagi. This PPT is prepared for BA third semester and the title of the theory paper is Regional Geography of Karnataka, and in this session I'll be discussing on soils of Karnataka. As a recap, let us know the places which receive very high rainfall in Karnataka state. Can you name some of them? Like for example, Agumbe and Hulikal, Bagamandala, etc. And places which receive very low rainfall are Chalkeri, Mundargi, etc. So in this session, we'll be discussing in detail soils, its meaning, distribution, types, etc. ಸಾಯಿಲ್ ಮಣ್ಣು ಇದೊಂದು ಪ್ರಮುಖ ನೈಸರ್ಗಿಕ ಸಂಪನ್ಮೂಲ. ಇಟ್ಸ್ ಅ ನ್ಯಾಚುರಲ್ ರಿಸೋರ್ಸ್ ಮತ್ತು ಇದು ಮಣ್ಣಿನ ಒಂದು ಸಂರಕ್ಷಣೆ ಅತಿ ಮಹತ್ವದಾಗಿದೆ. ಕಾರಣ ಒಳ್ಳೆ ಬೆಳೆ ಇದರದಿಂದನೇ ಸಿಗುತ್ತಿದೆ. ಅಪ್ಪರ್ ಲೇಯರ್ ಆಫ್ ದ ಸಾಯಿಲ್ ಆ್ಯಂಡ್ ಇಟ್ಸ್ ಮಾಯ್ಶ್ಚರ್ ಕಂಟೆಂಟ್ ಈಸ್ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರ್. ಅಂದರೆ ಮಣ್ಣಿನ ಮೇಲ್ಪದರು ಮತ್ತು ಮಣ್ಣಿನಲ್ಲಿರುವಂಥ ಜಲಾಂಶ ಇವು ಅತಿ ಮಹತ್ವದಾದಂಥದ್ದು ಅಂಶ ಆಗಿರುತ್ತದೆ ಕಲೀಲಿಕ್ಕೆ. ಮತ್ತು ಕರ್ನಾಟಕದಲ್ಲಿ ನೋಡಿದಾಗ ಸುಮಾರು 11 ಮಣ್ಣಿನ ಗುಂಪುಗಳನ್ನು ವಿಂಗಡಿಸಲಾಗಿದೆ. ಇವುಗಳನ್ನು ಮಣ್ಣಿನ ಫಾರ್ಮೇಷನ್ ಪ್ರೊಸೆಸ್ ಆಧಾರಿತ, ಅಂದರೆ ಮಣ್ಣಿನ ನಿರ್ಮಾಣ ಅಥವಾ ಅದರ ಉಗಮದ ಪ್ರಕ್ರಿಯೆಯನ್ನು ಆಧಾರಿತ 11 ಗುಂಪುಗಳನ್ನು ಮಾಡಲಾಗಿದೆ. ಇಲ್ಲಿ ಮಣ್ಣುಗಳು ನೋಡಿದಾಗ 2 ಮುಖ್ಯವಾಗಿ ವಿಂಗಡಣೆ ಮಾಡಬಹುದು. ಒಂದು ಸ್ಥಾಯಿ ಮಣ್ಣುಗಳು ಮತ್ತು ಅಸ್ಥಾಯಿ ಮಣ್ಣುಗಳು ಅಥವಾ ಸ್ಥಳಾಂತರಿಸಲ್ಪಟ್ಟ ಮಣ್ಣುಗಳಾಗಿರುತ್ತವೆ. ಇಲ್ಲಿ ಮಣ್ಣುಗಳು ನೋಡಿದಾಗ ಬಹಳಷ್ಟು ವೈವಿಧ್ಯತೆ ನೋಡ್ಬೋದು ನಾವು, ಮತ್ತು ವೈವಿಧ್ಯತೆ ಅಷ್ಟೇ ಅಲ್ಲ, ಫಾರ್ಮೇಷನ್ನು ಕೂಡ ಅದೇ ರೀತಿ ಇದೆ ಕರ್ನಾಟಕದಲ್ಲಿ. ಮಣ್ಣಿನ ಹಂಚಿಕೆ, ಇದು ಮಣ್ಣಿನ ಹಂಚಿಕೆ ಇದೆ ಇಲ್ಲ, ಇದು ಬೆಳೆಗಳ ಒಂದು ಹಂಚಿಕೆ ಮೇಲೆ ಪ್ರಭಾವ ಬೀರುತ್ತದೆ. ಮಣ್ಣು ಅಂದಗಳಿಗೆ ಇದು ಕ್ಲೈಮೇಟ್, ಇದು ಇತರ ಅಂಶಗಳನ್ನು ಒಳಗೊಂಡಿದೆ. ಅಂತಂದರೆ ಕ್ಲೈಮೇಟು, ರಿಲೀಫು, ಆರ್ಗ್ಯಾನಿಸಮ್ಸು ಮತ್ತು ಪೇರೆಂಟಲ್ ಮಟೀರಿಯಲ್, ಅಂದರೆ ವಾಯುಗುಣ ಆಗಿರ್ಬೋದು, ಭೂಸ್ವರೂಪಗಳಾಗಿರ್ಬೋದು, ಜೈವಿಕ ಅಂಶಗಳಾಗಿರ್ಬೋದು, ಅಥವಾ ಮುಖ್ಯವಾಗಿ ಮೇನ್ ಮಟೀರಿಯಲ್ ಅಂದರೆ ಶಿಲಾಚೂರುಗಳು, ಇವು ಮುಖ್ಯವಾದಂಥ ಒಂದು ಪಾತ್ರ ವಹಿಸುತ್ತವೆ. ಸಾಯಿಲ್ ಸೈನ್ಸ್ ಅಂದರೆ ಮಣ್ಣಿನ ವಿಜ್ಞಾನದಲ್ಲಿ 2 ವಿಭಾಗಗಳನ್ನು ನಾವು ನೋಡುತ್ತೇವೆ. ಒಂದು ಎಡಫಾಲಜಿ ಆ್ಯಂಡ್ ಅದರ್ ಒನ್ ಇಸ್ ಪೆಡಾಲಜಿ. ಎಡಫಾಲಜಿ ಇದು ಮಣ್ಣು ಮತ್ತು ಅದು ಪರಿಣಾಮ ಜೈವಿಕ ವಸ್ತುಗಳ ಮೇಲೆ ಪ್ರಭಾವ ಬೀರುವ ಅಂಶಗಳನ್ನು ಅಧ್ಯಯನ ಮಾಡುತ್ತದೆ. ಮತ್ತು ಪೆಡಾಲಜಿ ಸಾಯಿಲ್ ವಿಜ್ಞಾನ, ಮಣ್ಣಿನ ವಿಜ್ಞಾನ, ಇದು ಫಾರ್ಮೇಷನ್ ಉಗಮ ಅದರದ ಉತ್ಪಾದನೆ, ಡಿಸ್ಕ್ರಿಪ್ಷನ್ ವಿವರಣೆ ಮತ್ತು ಕ್ಲಾಸಿಫಿಕೇಷನ್ ವಿಂಗಡಣೆ ಮತ್ತು ಯಾವ ರೀತಿ ಅದು ತಯಾರಿ ಆಗುತ್ತದೆ, ಈ ಎಲ್ಲ ಪ್ರಕ್ರಿಯೆಯನ್ನು ಸ್ವಾಭಾವಿಕ ಪರಿಸರದಲ್ಲಿ ಬದಲಾವಣೆ ಆಗುವಂಥದ್ದು, ಮತ್ತು ಇದನ್ನೆಲ್ಲ ಅಧ್ಯಯನ ಪೆಡಾಲಜಿ ಮಾಡುತ್ತದೆ. ಇಲ್ಲಿ ಮಣ್ಣು ಅರ್ಥ ನೋಡಿದಾಗ ಇದು ಭೂಮಿ ಮೇಲ್ಮೆಯಲ್ಲಿ ಇರುವ ತಿಳು ಪದರು. ಇಟ್ಸ್ ಅ ಮಟೀರಿಯಲ್ ಆನ್ ದ ಸರ್ಫೇಸ್ ಆಫ್ ದ ಗ್ರೌಂಡ್. ಇದು ಒಂದು ತಿನ್ನ ಪದರು ಭೂಮಿ ಮೇಲೆ ಇದ್ದಂಥದ್ದು. ಇಲ್ಲಿ ಸಸ್ಯವರ್ಗಗಳು ಬೆಳೆಯುತ್ತವೆ. ಇಲ್ಲಿ ಸಸ್ಯವರ್ಗ ಬೆಳಿಬೇಕಂತಂದರೆ ಯಾವ ಪದರ ಮೇಲೆ ಬೆಳೀತಾವಂತಂದರೆ ಕಪ್ಪು, ಕಂದು ಅಥವಾ ಡಾರ್ಕ್ ಬ್ರೌನ್ ಮಟೀರಿಯಲ್. ಈ ಮಟೀರಿಯಲ್ ಏನಿದೆ ಅಂತಂತಂದ್ರೆ ಇದು ಮಿಕ್ಸ್ಚರ್, ಇದು ಮಿಶ್ರಣ. ಎತ್ತರ ಮಿಶ್ರಣ ಅಂತಂತಂದರೆ ಜೈವಿಕಾಂಶಗಳು, ಜೇಡಿ ಮತ್ತು ಶಿಲಾಚೂರುಗಳು ಮತ್ತು ನೊರಜ್ಜು ಇತ್ಯಾದಿ. ಸೊ ಇಲ್ಲಿ ಸಾಯಿಲ್ ಈಸ್ ಅ ಮಿಕ್ಸ್ಚರ್. ಅಗೇನ್ ನೋಡ್ರಿ, ಸಾಯಿಲ್ ಈಸ್ ಅ ಮಿಕ್ಸ್ಚರ್ ನಾಟ್ ಓನ್ಲಿ ಆಫ್ ಆರ್ಗ್ಯಾನಿಕ್ ಮ್ಯಾಟರ್, ಅಂದರೆ ಬರೀ ಜೈವಿಕಾಂಶಗಳು ಮತ್ತು ಇಲ್ಲ, ಇದ್ರ ಜೊತೆಗೆ ಖನಿಜ ಸಂಪನ್ಮೂಲನೂ ಇದೆ, ಗ್ಯಾಸ್ಗಳಿವೆ, ಲಿಕ್ವಿಡ್ ಅಂದರೆ ಜಲಾಂಶ ಮತ್ತು ಇತರೆ ಆರ್ಗ್ಯಾನಿಸಮ್ಗಳು ಅಂದರೆ ಜೈವಿಕಾಂಶಗಳು ಅಂತಂದರೆ ಜೀವರಾಶಿಗಳು ಕೂಡ ಇಲ್ಲಿ ಕಾಣಿಸುವಂಥದ್ದು ಮತ್ತು ಅವುಗಳಿಗೆ ಜೀವನವನ್ನು ಕೊಡುವಂಥದ್ದು ಮಣ್ಣು ಆಗಿರುತ್ತದೆ. ಸಾಯಿಲ್ ಈಸ್ ಆಲ್ಸೋ ರೆಫರ್ಡ್ ಆ್ಯಸ್ ಅರ್ತ್. ಸಾಯಿಲ್ ಇದನ್ನು ಕೆಲವೊಮ್ಮೆ ಭೂಮಿಗೆ ಕೂಡ ನಾವು ಹೋಲಿಕೆ ಮಾಡುತ್ತೇವೆ. ದ ಟಾಪ್ ಥಿನ್ ಲೇಯರ್ ಆಫ್ ದ ಅರ್ತ್ ಈಸ್ ಕಾಲ್ಡ್ ಸಾಯಿಲ್. ಅಂದರೆ ಭೂಮಿಯ ಮೇಲ್ಮೈದ ಅತಿ ತೆಳುವಾದಂಥ ಪದರವನ್ನು ಮಣ್ಣು ಎಂದು ಕರೆಯಲಾಗುತ್ತದೆ. ಇಲ್ಲಿ ಮಣ್ಣುಗಳನ್ನು ವಿಂಗಡಣೆ ಮಾಡಿದಾಗ ಸುಮಾರು ಈಗಾಗಲೇ ಹೇಳಿದಾಗ 11 ಗುಂಪುಗಳನ್ನು ಮಾಡಿದ್ದಾರೆ. ಆದರೆ ಇಲ್ಲೇ ನಮಗೆ
ಓದ್ಕೊಳ್ಳಿಕ್ಕೆ ಸುಮಾರು 9 ಗುಂಪುಗಳನ್ನು ನಾವು ನೋಡ್ಕೋಬಹುದು, ಅಧ್ಯಯನ ಮಾಡಬಹುದು. ಒಂದನೇದು ಕೋಸ್ಟಲ್ ಅಲ್ಯೂವಿಯಲ್ ಸಾಯಿಲ್ ಅಂತಂದರೆ ಕರಾವಳಿಯ ಮೆಕ್ಕಲ್ ಮಣ್ಣು. ಎರಡನೇದು ಜಂಬಿಟಿಗೆ ಮಣ್ಣು. ಮೂರನೇದು ರೆಡ್ ಸಾಯಿಲ್ ಅಂದರೆ ಕೆಂಪು ಮಣ್ಣು ಮತ್ತು ಕಪ್ಪು ಮಣ್ಣು. ಇಲ್ಲಿ ಜಂಬಿಟಿಗೆ ಮಣ್ಣುಗಳಲ್ಲಿ ನಾವು ಏನು ನೋಡ್ಬೋದು ಅಂತಂದರೆ ಜಂಬಿಟಿಗೆ ನೊರಜು ಮಣ್ಣು ಅಂದರೆ ನೊರಜು ಮಿಶ್ರಿತ ಜಂಬಿಟಿಗೆ ಮಣ್ಣು. ಕೆಂಪು ಮಣ್ಣು ನೋಡಿದಾಗ ಸ್ಯಾಂಡಿ ರೆಡ್ ಸಾಯಿಲ್ ಅಂತ ಮರಳ ಮಿಶ್ರಿತ ಕೆಂಪು ಮಣ್ಣು, ಜೇಡಿ ಮಿಶ್ರಿತ ಕೆಂಪು ಮಣ್ಣು ಮತ್ತು ಕೆಂಪು ಮತ್ತು ಕಪ್ಪು ಮಿಶ್ರಿತ ಮಣ್ಣು ನಾವು ನೋಡ್ಕೋಬಹುದು. ಇನ್ನೊಂದು ಕಡೆ ಕಪ್ಪು ಮಣ್ಣು ನೋಡಿದಾಗ ಹೆಚ್ಚು ಆಳವಿರದ ಕಪ್ಪು ಮಣ್ಣು, ಸಾಧಾರಣ ಆಳದವರೆಗಿನ ಕಪ್ಪು ಮಣ್ಣು ಮತ್ತು ಹೆಚ್ಚು ಆಳದವರೆಗೆ ಇರುವ ಮೆಕ್ಕಲ್ ಮಣ್ಣು ಅಂತಂದರೆ ಶಾಲೋ ಸಾಯಿಲ್, ಮೀಡಿಯಮ್ ಸಾಯಿಲ್ ಆ್ಯಂಡ್ ಡೀಪ್ ಬ್ಲ್ಯಾಕ್ ಸಾಯಿಲ್ ಅಂತ ನಮಗೆ ತಿಳಿ ಬರ್ತದೆ. ಇಲ್ಲಿ ನೋಡಿ ನಕ್ಷೆ ಕಾಣಿಸ್ತದೆ. ಇಲ್ಲಿ ವಿವಿಧ ಪ್ರಕಾರ ಮುಖ್ಯವಾಗಿ 4 ಕಪ್ಪು, ಕೆಂಪು, ಜಂಬಿಟಿಗೆ ಮತ್ತು ಕರಾವಳಿ ಮಣ್ಣು ನಾವು ನೋಡ್ಕೋಬಹುದು. ಇಲ್ಲಿ ಅದರ ಹಂಚಿಕೆ ನೋಡಿದಾಗ ಫಸ್ಟು ಕರ್ನಾಟಕದ ಕರಾವಳಿಯ ಮೆಕ್ಕಲ್ ಮಣ್ಣು ನೋಡ್ಕೊಳ್ಳೋಣ. ಈ ಮಣ್ಣು ಕರಾವಳಿಯಲ್ಲಿ ಮುಖ್ಯವಾಗಿ ಮೆಕ್ಕಲ್ ಮಣ್ಣಿನ ಒಂದು ಸಂಚಯನ. ಈ ಸಂಚಯನವನ್ನು ನದಿ ಅಥವಾ ಸಮುದ್ರದ ಅಲೆಗಳ ಮೂಲಕ ಮಾಡಿರುವಂಥದ್ದು. ಇಲ್ಲಿ ಮುಖ್ಯವಾಗಿ ನೋಡಿದಾಗ ಇದರ ಕಾಂಪೋಸಿಷನ್ ಅಂತಂದರೆ ಸಂಯೋಜನೆ, ಈ ಮಣ್ಣಿನ ಸಂಯೋಜನೆ ನೋಡಿದಾಗ ಮರಳು, ಮಣ್ಣು, ಸೂಕ್ಷ್ಮ ಮಣ್ಣು ಮತ್ತು ಜೇಡಿ ಮಿಶ್ರಿತವಾಗಿರುತ್ತದೆ. ಇದು ಸಾಮಾನ್ಯವಾಗಿ ನೋಡಿದಾಗ ಬಹಳ ಹೆಚ್ಚು ಜೈವಿಕಾಂಶವುಳ್ಳ ನಾವು ನೋಡ್ಕೋಬಹುದು. ಇದು ಭಾಳ ಫಲವತ್ತಿಕೆ. ಇದರ ಜೊತೆಗೆ ನೈಟ್ರೋಜನ್ ಅಂಶ ಕಡಿಮೆ ಇರುತ್ತದೆ. ಪೊಟ್ಯಾಶು, ಫಾಸ್ಫರಸ್ ಆ್ಯಸಿಡ್ ಇವು ಸಾಮಾನ್ಯವಾಗಿ ಹೆಚ್ಚಾಗಿರುತ್ತವೆ. ಇದು ವ್ಯವಸಾಯಕ್ಕೆ ಸೂಕ್ತವಾಗಿದೆ. ಇಲ್ಲಿ ಪ್ರಮುಖ ಬೆಳೆಗಳು ನೋಡಿದಾಗ ಪ್ಯಾಡಿ, ಭತ್ತ, ಕಾಜು, ಗೋಡಂಬಿ, ತೆಂಗು, ಅಡಿಕೆ, ಬಾಳೆ ಮತ್ತು ಇತರೆ ಬೆಳೆಗಳು. ಅಲುವಿಯಲ್ ಸಾಯಿಲ್ ಇನ್ನೊಂದು ನೋಡ್ಕೊಳ್ಳಿ. ಇದು ಸಾಮಾನ್ಯವಾಗಿ ಗ್ರೇ, ಬೂದಿ ಬಣ್ಣದಿಂದ ಎಲ್ಲೋ ಅಥವಾ ಲೈಟ್ ಬ್ರೌನ್, ಎಲ್ಲೋ ಅಂತಂದರೆ ಹಳದಿಯಿಂದ ಲೈಟ್ ಕಂದು ಬಣ್ಣವನ್ನು ನೋಡ್ಕೋಬಹುದು ನಾವು ಇಲ್ಲಿ ಡೆನ್ಸಿಟಿ ಆಫ್ ಕಲರ್ದ ಒಂದು ಏನು ಮಿಕ್ಸಿಂಗ್ ಇದೆ ಅಲ್ಲ, ಇದು ಡೆಪ್ತದ ಅನುಸಾರವಾಗಿ ಹೆಚ್ಚಾಕೋತಾ ಹೋಗುತ್ತದೆ ಕಲರ್ದು ಇಂಟೆನ್ಸಿಟಿ. ಹಾಗೆಯೇ ಈ ಮಣ್ಣುಗಳು ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವೇನು ಕರಾವಳಿ ಜಿಲ್ಲೆಗಳಿದಾವಲ್ಲ ಇಲ್ಲಿ ಹೆಚ್ಚಾಗಿ ಕಾಣಿಸಿಬರುವಂಥದ್ದು ಮಣ್ಣಾಗಿರುತ್ತದೆ. ನಾವು ಜಂಬಿಟಿಗೆ ಮಣ್ಣು ಇದು ಅತಿ ಉಷ್ಣತೆ ಮತ್ತು ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶದಲ್ಲಿ, ಜೊತೆಗೆ ವೆಟ್ ಆ್ಯಂಡ್ ಡ್ರೈ ಪೀರಿಯಡ್ಸ್ ಅಂತಂದರೆ ಹಸಿ ಮತ್ತು ಒಣ ಮಳೆ ಬೀಳುವಂಥ ಒಂದು ಪ್ರಕ್ರಿಯೆಯಲ್ಲಿ ಈ ಮಣ್ಣು ನಿರ್ಮಾಣ ಆಗುತ್ತದೆ. ಇಲ್ಲಿ ವಾಟರ್ ಸಾಲ್ಯುಬಲ್ ಅಂದರೆ ಲೈಮ್, ಸುಣ್ಣ ಮತ್ತು ಸಿಲಿಕೇಟ್ಸು ನೀರಿನಲ್ಲಿ ಮಿಶ್ರಣಾಗಿ ಮಿಕ್ಸ್ ಆಗಿ ಸಾಲ್ಯುಬಲ್ ಆಗಿ ಡಿಸಾಲ್ವ್ ಆಗಿ ಇವುಗಳು ಕಡಿಮೆ ವಲಯದಲ್ಲಿ ಅಥವಾ ಕಡಿಮೆ ಪದರಗಳಲ್ಲಿ ಅವು ಏನಾಗ್ತಾವೆ ಅಂದರೆ ಸಂಚಯನಗೊಳ್ಳುತ್ತವೆ. ಇವು ಮಿಕ್ಸ್ ಆಗಿ ನಾವು ಇದರ ಹಾಗೆಯೇ ಅಯನ್ ಮತ್ತು ಅಲ್ಯೂಮಿನಿಯಂ ಇವು ನಾನ್ ಸಾಲ್ಯುಬಲ್ ಅಂತಂದರೆ ಮಿಕ್ಸ್ ಆಗಲಾರದಂಥವು. ಆದ್ದರಿಂದ ಇವುಗಳು ಭೂಮಿಯ ಮೇಲ್ಮೈ ಭಾಗದಲ್ಲಿಯೇ ಉಳಿದುಕೊಳ್ಳುತ್ತವೆ. ಆದ್ದರಿಂದ ಸಾಮಾನ್ಯವಾಗಿ ಇದು ಕೆಂಪು ಮಣ್ಣಾಗಿ ಕಾಣಿಸುವಂಥದ್ದು ಇರ್ತದೆ. ಇಲ್ಲಿ ಈ ಮಣ್ಣು ಮಳೆ ಹೆಚ್ಚಾಗಿರೋದ್ರಿಂದ ಸಾಫ್ಟ್ ಆಗಿರುತ್ತದೆ. ನೋಡಿ, ಇದು ಈ ಮಳೆ ಹೆಚ್ಚಾಯಿತು ಅಂತಂದರೆ ಈ ಮಣ್ಣು ಮೃದು ಆಗಿರುತ್ತದೆ ಮತ್ತು ಇದು ಡ್ರೈ. ಒಂದು ವೇಳೆ ಇದು ಕಲ್ಲಾಗಿತ್ತು ಅಂತ ತಿಳ್ಕೊರಿ, ಇದು ಸಾಫ್ಟ್ ಆಗುತ್ತದೆ ಮತ್ತು ಅದು ಬೇಸಿಗೆಯಲ್ಲಿ ಸಾಫ್ಟ್ ಆಗಿ ಇದು ಮಳೆಗಾಲದಲ್ಲಿ ಬಹಳ ಸಾಫ್ಟ್ ಆಗುತ್ತದೆ ಮತ್ತು ಡ್ರೈ ಆಗಿ ಗಟ್ಟಿ ಆಗುತ್ತದೆ. ಇದು ಬೇಸಿಗೆಗಾಲದಲ್ಲಿ ಗಟ್ಟಿ ಆಗುತ್ತದೆ. ಸೊ ಈ ಮಣ್ಣು ಭಾಳ ಡೀಪ್ ಇರ್ತದೆ. ಇವು ಏನಾಗ್ತದೆ ಅಂದರೆ ಬೇಸಿಗೆಗಾಲದಲ್ಲಿ ಗಟ್ಟಿ, ಅದೇ ಮಳೆಗಾಲದಲ್ಲಿ ಅವು ಸಾಫ್ಟ್ ಆಗಿ ಚೂರ್ನೂ ಆಗಬಹುದು. ಸೊ ಇಂಥದ್ದು ಮಣ್ಣು ಯಾವುದಂತಂದರೆ ಇದು ಜಂಬಿಟಿಗೆ ಮಣ್ಣು. ಇಲ್ಲಿ ಈ ಫಾರ್ಮೇಷನ್ ಆಫ್ ಲ್ಯಾಟ್ರೈಟಿಕ್ ರಾಕ್ ಇದು ಒಂದು ವಿಚಿತ್ರವಾದ ಪ್ರಕ್ರಿಯೆ ಒಳಗೆ ಅಳ್ಕೊಂಡು ಕೊಡ್ತದೆ. ಒಂದು ಮಳೆ ಆಗಿರಲಿ, ನಿರಂತರವಾಗಿ ಮಳೆ ಮತ್ತು ಉಷ್ಣತೆಯಿಂದ ಇದು ಲ್ಯಾಟ್ರೈಟೈಸೇಷನ್ ಅಂತ ಒಂದು ಪ್ರಕ್ರಿಯೆ ಆಗುತ್ತದೆ. ಇವು ಮಣ್ಣು ಸಾಮಾನ್ಯವಾಗಿ ಕಡಿಮೆ ಅಂಶ ಸುಣ್ಣ ಮತ್ತು ಮ್ಯಾಗ್ನೀಷಿಯ ಇರುತ್ತದೆ
ಮತ್ತು ಇದರ ಜೊತೆಗೆ ನೈಟ್ರೋಜನ್ ಪೊಟ್ಯಾಶು ಕೂಡ ಕಡಿಮೆ ಆಗಿರುತ್ತದೆ. ಆದರೆ ಇಲ್ಲೇ ಹ್ಯೂಮಸ್ಸು ಇದ್ರ ಜೊತೆಗೆ ಏನೈತೆ ಅಂತಂದರೆ ಹ್ಯೂಮಸ್ ಕಂಟೆಂಟು ಕೂಡ ಕಡಿಮೆ ಇರುತ್ತದೆ. ಬಿಕಾಸ್ ಡಿಕಂಪೋಸರ್ಸ್ ಏನದ ಅಂತಂದರೆ ಡಿಕಂಪೋಸರ್ಸ್ ಏನು ಮಾಡ್ತಾರೆ ಅಂತಂದರೆ ನಾಶಕಗಳು ಇವು ಇದು ಮಾಡಿ ಮಣ್ಣನ್ನು ನಾಶ ಮಾಡ್ತವೆ. ಕಾರಣ ಹೈ ಟೆಂಪ್ರೇಚರ್ ಇರೋದರಿಂದ ಮತ್ತು ಇದು ಕಡಿಮೆ ಫಲವಂತಿಕೆ ಆಗಿರುವಂಥ ಒಂದು ಇದು ಮಣ್ಣಾಗಿರುತ್ತದೆ. ಸೊ ಇದ್ರ ಜೊತೆಗೆ ನೀವು ಏನು ತಿಳ್ಕೊಂಡಿದ್ದಂಥ ಮಣ್ಣುಗಳನ್ನು ಸ್ಯಾಂಪಲ್ಗಳನ್ನು ತೊಗೊಳ್ಳಿ ಮತ್ತು ನೀವು ಒಂದು ಪ್ರೊಜೆಕ್ಟ್ ಮಾಡ್ಕೋಬಹುದು. ಏನಂತಂದರೆ ಕರ್ನಾಟಕದಲ್ಲಿ ಅಥವಾ ನಿಮ್ಮ ನೆರೆಯ ಪ್ರದೇಶದಲ್ಲಿ ವಿವಿಧ ಬಣ್ಣದ ಮಣ್ಣುಗಳು ನಿಮ್ಗೆ ಕಾಣಿಸುತ್ತಂದರೆ ನೀವು ಅವುಗಳನ್ನು ಕಲೆಕ್ಟ್ ಮಾಡಿ ನಿಮ್ಮ ಡಿಪಾರ್ಟ್ಮೆಂಟ್ಗಳಿಗೆ ಕೊಡಿ ಅಂತ ಹೇಳುತ್ತಾ ಈ ಒಂದು ಸೆಷನನ್ನು ಎಂಜಾಯ್ ಮಾಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು.